ಆ ದಿನ ಅಮರನಾಥನು ತುಂಬಾ ಕಂಗಾಲಾಗಿದ್ದ. ಡ್ಯೂಟಿ ಮುಗಿದ ಮೇಲೆ ಬಟ್ಟೆ ಬಿಚ್ಚಿ ಹಾಕಿ ಸೋಫಾ ಮೇಲೆ ಕುಳಿತ. ಬರೀ ಮೈನಲ್ಲಿ ಸೋಫಾ ಮೇಲೆ ಕುತ್ಕೊಂಡ, ಅವನಿಗೆ ತಲೆ ಸರಿ ಇರ್ಲಿಲ್ವಾ? ಅದೇ ರೀ ನನ್ ವೆರೈಟಿ. ನನ್ನ ನೀತಿ ನಿಯತ್ತಿಗೆ ಈ ದೇಶ ಏನ್ ಕೊಡ್ತು ಎಂದು ಅವನ ಮನಸ್ಸು ಕಣ್ಣೀರು ಸುರಿಸಿತು. ಬನಿಯನ್ನಿಂದ ಅವನ ಕಣ್ಣು ಗುಡ್ಡೆಗಳನ್ನ ಒರೆಸಿಕೊಂಡ. ಅಕ್ಕ, ಟಿವಿ ಹೇಗಿದೆ? ಮನೆಯನ್ನ ನೋಡಿ ಮನೆ ಒಡತಿನ ನೋಡು ಅನ್ನೋದು ಓಲ್ಡ್ ಡೈಲಾಗ್. ದೂರದರ್ಶನ ನೋಡಿ ಧರ್ಮಪತ್ನಿ ನೋಡು ಅನ್ನೋದು ನನ್ ಡೈಲಾಗ್. ಹೇಗಿದೆ? ಪಡ್ಕೋಬೇಕು ಅಲ್ವೇ ಜಯ? ಮನೆ ಒಳಗಡೆ ಫಸ್ಟ್ ಕ್ಲಾಸ್ ಕಲರ್ ಟಿವಿ ಇರುವಾಗ ಇನ್ನೊಂದ್ರ ಅಗತ್ಯ ಏನೇ ಇತ್ತು? ಇದೇನಂತ ಕಾಸ್ಟ್ಲಿ ಅಲ್ಲ, ಕೇವಲ 3000 ರೂಪಾಯಿ. 3000 ರೂಪಾಯಿ? ಅದೇನು ಮೂತಿ ಮೇಲೆ ಬೆಳೆಯೋ ಮೀಸೆ ಅನ್ಕೊಂಡ್ಬಿಟ್ಯಾ ಖರ್ಚು ಮಾಡೋದಕ್ಕೆ? ಲೇ ಜಯ, ಯಾಕೋ ಬರ್ತಾ ಬರ್ತಾ ಮನೆಯಲ್ಲಿ ಖರ್ಚು ದುಬಾರಿ ಆಗ್ತಾ ಇದೆ ಕಣೆ. ಅಯ್ಯೋ, ಹಣನ ಸತ್ ಮೇಲೆ ನಮ್ ಹೆಣದ ಮೇಲೆ ಹಾಕೊಂಡು ಹೋಗ್ತೀವಾ? ಇದ್ದಾಗ್ಲೇ ಖರ್ಚು ಮಾಡ್ಬೇಕು. ದೊಡ್ಡವ್ರಿಗೆ ನಮಸ್ಕಾರ, ಚಿಕ್ಕವ್ರಿಗೆ ಆಶೀರ್ವಾದ. ಅಬ್ಬಾ, ಒಳ್ಳೆ ಟೈಮಿಗೆ ಬಂದ್ರಿ. ಈ ಟಿವಿ ಹೇಗಿದೆ ಅಂತ ಫ್ರಾಂಕ್ ಆಗಿ ಹೇಳಿ. ಈ ಟಿವಿಗೇನು ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನ ಕೊಂಡ್ಕೊಂಡೋ ಟೇಸ್ಟು ಅದ್ಭುತ. ಅದ್ರ ಕಾಸ್ಟು ಅದ್ಭುತ, ಗೊತ್ತಾಯ್ತಾ? ಕುತ್ಕ. ಏನ್ ವಿಶೇಷ? ವಿಶೇಷ ಏನಿಲ್ಲ ಸರ್. ನೀವು ಮಿಲಿಟರಿಲಿ ಇದ್ರಿ ಅಂತ ಗೊತ್ತಾದಾಗ್ಲಿಂದ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ನನ್ನ ಮನಸ್ಸು ವಿಲಿವಿಲಿ ಅಂತ ಒದ್ದಾಡ್ತಾ ಇದೆ. ಕೇಳ? ಅದಕ್ಕೆ ಏನಂತ ಕೇಳಯ್ಯ. ಒಬ್ಬ ಮನುಷ್ಯನಿಗೆ ಎಷ್ಟು ಕಾಲು? ಅಲ್ಲಯ್ಯ, ಮಿಲಿಟರಿಲಿ ಇರೋರಾಗ್ಲಿ ಮಾಮೂಲಿ ಇರೋರಾಗ್ಲಿ ಮನುಷ್ಯ ಅಂತ ಅಂದ್ಮೇಲೆ ಇರೋದು 2 ಕಾಲು. ಅದಕ್ಕಿಂತ ಹೆಚ್ಚಿಗೆ ಇರುತ್ತೆ ಅಂತ ನಾನ್ ನಿರೂಪಿಸಿದ್ರೆ? ಹೇಗೆ ನಿರೂಪಿಸ್ತೀರಾ? ನಿಮ್ ಯಜಮಾನ್ರನ್ನ ಒಂದ್ ಪಂದ್ಯ ಕಟ್ಕೊಳಕ್ ಹೇಳಿ. ಆಯ್ತು, ಓಕೆ. ನಂದು 10 ರೂಪಾಯಿ. ನಂದು 10 ರೂಪಾಯಿ. ನಂದು 10 ರೂಪಾಯಿ. ನಂದು 5 2 40 ರೂಪಾಯ? ಅಯ್ಯೋ, ಎದರ್ಕಬೇಡ, ನಾನೇ ಎಲ್ಲಿ ಸೋತೋಗ್ಬಿಡ್ತೀನಿ ಅಂತ ಎದ್ರಕೊಂಡು ಓಡಾಯ್ತಾ ಇದೆಯಲ್ಲ. ಪಂದ್ಯ ಆದ್ಮೇಲೆ ಪಂದ್ಯನ. ಕುಂತ್ಕ. ಹೌದೌದು. ಸರಿ, ನಾವು ಸಂಸಾರಿಗಳ ಪಕ್ಷದವರು ಅಲ್ವಾ? ಅತಿಗೆ ಚೇಚಾ ತಪ್ಪಾಗಿ ತಿಳ್ಕೊಬೇಡಿ. ಸಂಸಾರಕ್ಕೆ ಸಂಬಂಧಪಟ್ಟಾಗೆ ಏನಾದ್ರು ಒಂದು ಪಂದ್ಯ ಕಟ್ಕೊಳ್ಳೋಣ? ಓಹೋ, ಧಾರಾಳವಾಗಿ ಹೇಳು. ಈ ಪಂದ್ಯದಲ್ಲಿ ನೀವು ಸೋತ್ರೆ 1 ವಾರ ನಿಮ್ ಮನೇಲಿ ಮಾಡೋ ಅನ್ನ, ಸಾರು, ಪಲ್ಯ, ಉಪ್ಪಿನಕಾಯಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ನನಗೆ ಕಳಿಸ್ಬೇಕು. ನಾನ್ ಸೋತ್ರು ನಿಮ್ಗೂ ಡಿಟ್ಟೋ ಡಿಟ್ಟೋ ಡಿಟ್ಟೋ. ಹಾ, ಇದಕ್ಕೆ ನಮ್ಮ ಯಜಮಾನರು ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಆದ್ರೆ ಮೊದಲು ಆ ಕಾಲ ವಿಷಯ ನಿರೂಪಿಸು. ಉಚ್ಚಯ್ಯ, ನಿಂತ್ಕೊಳ್ಳಯ್ಯ. ಇದಕ್ಕೇನಂತಾರೆ? ಕಾಲು. ಎಷ್ಟಿವೆ? 2. ಕುಗ್ರದಲ್ಲಿ ಕುತ್ಕೋ. ಇದಕ್ಕೇನಂತಾರೆ? ಮೊಣಕಾಲು. ಎಷ್ಟಿವೆ? 2. ಕಾಲ್ ಚಾಚ್ಕೊಂಡು ಕುತ್ಕೋ. ಕಾಲೆತ್ತು. ಇದಕ್ಕೇನಂತಾರೆ? ಅಂಗಾಲು. ಕಾಲಿಡ್ಸು. ಸೊ ಒಬ್ಬ ಮನುಷ್ಯನಿಗೆ 2 ಕಾಲು, 2 ಅಂಗಾಲು, 2 ಮೊಣಕಾಲು, ಒಟ್ಟು 6 ಕಾಲು. ಸೂಪರ್ ಅಬ್ಬು ಭವಾ, ನಿಮ್ ಹೆಡ್ಡೆ ಹೆಡ್ಡು. ಥ್ಯಾಂಕ್ ಯು. ಇನ್ನೊಂದು ಪಂದ್ಯ ಕಟ್ಕೊಳ್ಳೋಣ? ಬೇಡಪ್ಪ, ಈಗ ಬೋಳಿಸ್ಕೊಂಡ್ರೆ ಸಾಕಾಗಿದೆ. ಉಚ್ಚಯ್ಯ, ಈಗ ನಮ್ ಪಂದ್ಯದ ಪ್ರಕಾರ 1 ವಾರ ನಾನು ಹೇಳಿರೋ ಐಟಮ್ಸು ಡಿಟ್ಟೋ 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 ರುಚಿ ರುಚಿಯಾಗಿ ಅಡಿಗೆ ಮಾಡಿ ನನಗೆ ಸಪ್ಲೈ ಮಾಡ್ಬೇಕು. ಓಕೆ? ಆಯ್ತಪ್ಪ. ದೊಡ್ಡವ್ರಿಗೆ ನಮಸ್ಕಾರ, ಚಿಕ್ಕವ್ರಿಗೆ ಆಶೀರ್ವಾದ. ಇವನೆಲ್ಲೋ ವಾರದ ಅನ್ನದ ಗಿರಾಕಿ ಅಂತ ಕಾಣಿಸುತ್ತೆ. ಈ ವಾರ ನಮ್ಮನೆಗೆ ಟೆಂಡರ್ ಹಾಕಿದಾನೆ. ಮುಂದಿನ ವಾರ ಇನ್ಯಾರ ಮನೆಗಾರು ಖಂಡಿತ ಹಾಕಿರ್ತಾನೆ. ಬಾಬಾ, ಏನ್ ಮಾಡ್ತಿದ್ದೀರಾ? ಬಸ್ ವೇಟ್ ಮಾಡ್ತಾ ಇದ್ದೀನಿ. ಆಹಾ, ಇಸ್ತ್ರಿ ಮಾಡ್ತಾ ಇದ್ದೀರಾ? ಮತ್ ನೋಡಿದ್ರೆ ಕೇಳ್ತಾ ಇದೀರಲ್ಲ. ಅಚ್ಚರಿ, ದಿನ ನೀವೇ ಚೆಂಬಲ್ಲೇನ ಇಸ್ತ್ರಿ ಮಾಡೋದು? ನಮ್ಮನೇಲಿ ಪಾತ್ರೆಗಳಿಲ್ಲ. ಏನೋ ಬ್ರಹ್ಮಚಾರಿ, ಸಣ್ಣ ಕೆಲಸದವನು, ಜೊತೆಗೆ ವಿಟಮಿನ್ ಎಂ ಬೇರೆ ಪ್ರಾಬ್ಲಮ್. ಹಣ ಬೇಕಾದ್ರೆ ನನ್ ಕೇಳ್ಬಹುದಿತ್ತಲ್ಲ? ಅಯ್ಯೋ, ಅದ್ ನಮ್ ಪಾಲಿಸಿಗೆ ತುಂಬಾ ವಿರುದ್ಧ. ಹೋಗ್ಲಿ ಸಾಲ್ವಾಗಿ. ಅಯ್ಯೋ, ಅದಿದ್ದು ಡೇಂಜರು. ಒಂದ್ ಕೆಲಸ ಮಾಡೋಣ, ನಾವಿಬ್ರು ಒಂದ್ ಪಂದ್ಯ ಕಟ್ಕೊಳ್ಳೋಣ. ಆ ಪಂದ್ಯದಲ್ಲಿ ನೀವು ಸೋತ್ರೆ ನೀವು ನನ್ಗೆ 50 ರೂಪಾಯಿ ಕೊಡಿ. ನಾನ್ ಸೋತ್ರೆ ನನ್ ಪೇಮೆಂಟ್ ಬರ್ತಿದ್ದಾಗೆ ನಿಮ್ಗೆ ಕೊಟ್ಟು ಬಿಡ್ತೀನಿ. ಅಯ್ಯಯ್ಯೋ, ಬೇಡಪ್ಪ. ನೀವ್ ಕೇಳೋ ಪ್ರಶ್ನೆಗಳು ತಿರುಗ್ಮುರುಗಾಗಿರ್ತವೆ. ನೋ ನೋ ನೋ, ವೆರಿ ಸಿಂಪಲ್. ತಾಜ್ ಮಹಲ್ ಕಟ್ಟಿದವ್ರು ಯಾರು? ಇದೇನಾ ನಿಮ್ ಪ್ರಶ್ನೆ? ನೀವಿನ್ನು ಏನೇನ್ ಪ್ರಶ್ನೆ ಕೇಳ್ತೀರೋ ಅಂತ ಹೆದ್ರು ಬಿಟ್ಟಿದೆ. ಅವ್ರು ಕೇಳೋ ಪ್ರಶ್ನೆ ಏನಾದ್ರೂ ಒಂದ್ ವಿಚಿತ್ರ ಇದ್ದೇ ಇರುತ್ತೆ. ಅಂಥದ್ದೇನಿಲ್ಲ, ಸುಮ್ನಿರ. ತಾಜ್ ಮಹಲ್ ಕಟ್ಟಿದ್ದು ಶಹಜಹಾನೇ ಅಲ್ಲ. ನಿಮ್ಮನ್ನ ಹಿಡ್ಕೊಂಡ್ರು ಅವ್ರ ಅಲ್ಲೇ. ಬೇಕಾದ್ರೆ ಹಿಸ್ಟ್ರಿ ಬುಕ್ ತೆಗೆದು ಕಣ್ಣರಳಿಸಿ ನೋಡಿ. ನಾನ್ ಹೇಳದ್ಮೇಲೆ ನೀವು ಚರಿತ್ರೆ ಪುಸ್ತಕ ಓದ್ತೀರ ಅಂತ ನನ್ಗೆ ಗೊತ್ತು. ತಾಜ್ ಮಹಲ್ ಕಟ್ಟಿದ್ದು ಕೂಲಿಗಳು, ಮೇಸ್ತ್ರಿಗಳು. ಅದ್ ಹೇಗೆ? ತಾಜ್ ಮಹಲ್ ಕಟ್ಟಿದ್ ಯಾರು ಅಂತ ನಿಮ್ಮನ್ನ ಕೇಳದ್ನ ಹೊರತು ಕಟ್ಟಿದ್ ಯಾರು ಅಂತ ಕೇಳಿಲ್ವಲ್ಲ. 50 ರೂಪೀಸ್ ಪ್ಲೀಸ್. ಏನ್ ತಣ್ಣಗಿದೆಯಲ್ಲ? ಸ್ವಲ್ಪ ಇಸ್ತ್ರಿ ಮಾಡ್ಕೊಳ್ಳಿ. ಆವತ್ ನೋಡಿದ್ರೆ ಒಂದ್ ವಾರಕ್ಕಾಗೋ ಊಟ ತಿಂಡಿ ಟೆಂಡರ್ ಹಾಕ್ಬಿಟ್ರಿ. ಇವತ್ತು ಒಟ್ಟಿಗೆ 50 ರೂಪಾಯಿ ಹಾಕ್ಬಿಟ್ರಲ್ಲ.
ಬಾಯಿ ಮುಚ್ಕೊಂಡು ಆ ಪಾಯಸದ ಕೆರೆಯರ್ ಅವ್ರಿಗೆ ಕೊಡು. ಏನು ಇವತ್ತು ನಿಮ್ಮ ಮನೇಲಿ ಪಾಯಸ ಮಾಡಿದಾರಾ? ನಿಮಗ್ ಪಾಯಸ ಅಂದ್ರೆ ತುಂಬಾ ಇಷ್ಟ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದೆ. ಥ್ಯಾಂಕ್ ಯು. ನಾನಿನ್ ಬರ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು? ಇವತ್ ನೀವು ಪಾಯಸ ನಾನು ಕೊಡ್ತೀರ ಅಂತ ಗೊತ್ತಾಗಿದ್ದಿದ್ರೆ ನಾನು ಅನ್ನನೇ ಮಾಡ್ಕೋತಿರ್ಲಿಲ್ವೇ? ಮಾಡಿದ್ರೆ ತಾನೇ ಏನಾಯ್ತು? ಅದನ್ನ ನಾಯಿಗೆ ಹಾಕ್ತೀರಾ, ಅದನ್ನ ತಗೊಂಡೋಗ್ಬಿಟ್ಟು ಯಾವ್ದಾರು ಊಟದ ಹೋಟ್ಲಲ್ಲಿ ಮಾರ್ಕೆತೀರಾ? ನನ್ ವಿಷಯ ಗೊತ್ತಲ್ಲ, ಮುಚ್ಕೊಂಡೋಗ ಇಲ್ಲಿಂದ. ಶಿವನೇ, ಬೆಳ್ಳ ದೂರ ದೂರ ಮಾಡಿಕೋಬೇಕು ಹಿಂಗೆ. ಆಮೇಲೆ ಸುತ್ತಿಗೆ ತಗೊಂಡು ರಪ್ಪ 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 ರಪ್ಪ. ಅಯ್ಯಯ್ಯೋ, ನನ್ ಕೈಲಿ ತಡ್ಕೊಳಕ್ ಆಗಕ್ಕಿಲ್ಲಪ್ಪ. ಸ್ವಲ್ಪ ತಡ್ಕೊಳ್ಳಿ, ಮೆಲ್ಲಗ್ ಮಾಡ್ತೀನಿ ಮಸಾಜ್. ಅಯ್ಯೋ, ನನ್ ಕೈ ವಿಚಾರ ಅಲ್ಲ ಕಣೋ, ನಿಮ್ಮಮ್ಮ ಅವ್ರ ಕಾದಂಬರಿ ವಿಚಾರ. ನನ್ನ ಆರೋಗ್ಯ ಹಾಳಾಗೋಯ್ತು, ಕಣ್ ಕೂಡ ದೃಷ್ಟಿ ಮಂದ ಆಗೋಗಿದೆ. ಕಣ್ ಕಾಣಕ್ಕಿಲ್ಲ ಅನ್ನಿ. ಅದ್ರಲ್ಲೇ ತಿರುಗಿ ಕಡೆ ತಿರುಗೋ. ನೀನ್ ನೋಡ್ತಾ ಇದ್ರೆ ಒಳ್ಳೆ ಗುಳು ಎಮ್ಮೆ ತರ ಕಾಣಿಸ್ತಿದೀಯಾ. ನನಗೂ ಅಷ್ಟೇ, ನನ್ನ ಕಣ್ಣಿಗೆ ನೀವು ಏನ ಹೇಳ. ಒಳ್ಳೆ ಸೀಮೆ ಹಸು ಕಣ್ಣಾಗ ಕಾಣ್ತೀರ. ಬೈತಾ ಇದೀಯೋ ರೀ ಏನೇ? ರೀ, ನನಗ್ ಮೂಡ್ ಬಂದ್ಬಿಟ್ಟಿದೆ, ಬನ್ರಿ ಅಮ್ಮ, ಬನ್ರಿ. ಅಮ್ಮ ಅವ್ರಿಗೆ ಮೂಡ್ ಬಂದ್ಬಿಟ್ಟಿದಂತೆ, ಬಾರ ಹೋಗೋಣ. ಅಯ್ಯೋ, ಅಮ್ಮ ಅವ್ರು ಮೂಡು ಬಂದ್ರು ನಾನೇನು ಮಾಡ್ಲಿ, ನೀವು ತಾನೇ. ಓ ಅಯ್ಯೋ, ಬರೀ ಕೆಲೋಯ್ತಾ ಇದ್ರಲ್ಲ, ಪೆನ್ ಪೇಪರ್ ತಗೊಂಡೋಗಲ್ವಾ? ಬಂದ್ರಾ? ಬಂದೆ ಕಣೆ, ಬರ್ದೇನ್ ಸಾಯ್ತೀನ. ನಿನಗ್ ಬಾತ್ರೂಮ್ ನಲ್ಲಿ ಮೂಡ್ ಬಂದ್ಬಿಟ್ರೆ ನನಗಿಲ್ಲಿ ನಾಯಿ ಪಾಡು. ಒಳಗೆ ಬಂದ್ ಬರೀತೀನಿ ತಡಿ. ಅಬ್ಬಬ್ಬಬ್ಬ, ನೀವ್ ಒಳಗಡೆ ಬಂದ್ಬಿಟ್ರೆ ನನ್ನ ಬದುಕು ನಾಯಿ ಪಾಡೆ. ಅಲ್ಲೇ ಬರ್ಕೊಳ್ಳಿ. ಹೇಳು. ಕಥಾನಾಯಕ ಕಲ್ಯಾಣ್ಗೆ ಜೋರಾಗಿ ಹೇಳ. ಓ ಶಿವ ಶಿವ. ಕಥಾನಾಯಕ ಕಲ್ಯಾಣ್ಗೆ ತೀವ್ರವಾದ ರೋಗ ಆವರಿಸಿದೆ. ಫುಲ್ ಸ್ಟಾಪ್. ಆಯ್ತಾ? ಕಥಾನಾಯಕಿ ಕಲ್ಯಾಣಿ ಆತನ ಆರೋಗ್ಯಕ್ಕಾಗಿ 9 ಕೋಟಿ ದೇವರುಗಳನ್ನ ಪ್ರಾರ್ಥಿಸುತ್ತಾಳೆ. ನಿನಗೆ ತಲೆ ಕೆಟ್ಟಿದ್ಯೇನೆ? ದೇವರುಗಳು ಇರೋದು ಪುರಾಣದಲ್ಲಿ 3 ಕೋಟಿ ಕಣೆ. ಅಬ್ಬಬ್ಬಬ್ಬ, ಆ ಪುರಾಣ ಬರೆಯುವಾಗ ದೇವರುಗಳ ಸಂಖ್ಯೆ 3 ಕೋಟಿನೇ. ಅವ್ರಿಗೇನು ಮಕ್ಕಳು ಹುಟ್ಟಿಲ್ವಾ? ಬೆಳೆ ದೊಡ್ಡವರಾಗಿಲ್ವಾ? ಅವ್ರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಇಲ್ಲ ಕಣ್ರಿ, ಅದಕ್ಕೆ 9 ಕೋಟಿ ಅಂತ ಬರೀರಿ. ಬರೀತಾ ಇದ್ದೀರಾ? ಒಡೆಗೆ 10 ಗಂಟೆ ಬರೀತಿದ್ದೀನಿ ಕಣೆ. ಅಂದಾಗೆ ಸೀರೆ ಮರ್ತಿಟ್ಟು ಬಂದ್ಬಿಟ್ಟಿದ್ರಿ, ರೂಮ್ ಹೋಗಿ ಸೀರೆ ತಗೊಂಬನ್ರಿ. ಅದನ್ನು ಬರ್ಕೊಂಡಿದ್ದೀನಿ ಕಣೆ. ಅಬ್ಬಾ, ಅದನ್ನ ಬರ್ಕೋಬೇಡ್ರಿ, ನಿಜವಾಗ್ಲೂ ಸೀರೆ ಮರ್ತ್ ಬಂದಿದ್ದೀನಿ. ಟವಲ್ ಬಿಟ್ರೆ ಮೈ ಮೇಲೆ ಬೇರೆ ಏನಿಲ್ಲ. ಬೇಗ ತನ್ನಿ. ಕಾಪಿ 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 ನಿಂತ್ಕೊಳ್ಳ. ಕಾಪಿ ತರ ಜಾಗನೇನೋ ಇದು? ನೀವೆಲ್ಲಿರ್ತೀರಲ್ಲಿ ತಕೊಂಬಂದ್ ಕೊಡ್ಬೇಡವಾ? ಕೊಡಿಲಿ. ಇನ್ನೊಂದು ಕಾಪಿ ಯಾರಿಗೆ? ಅಮ್ಮ ಅವ್ರಿಗೆ. ಅಯ್ಯ, ಅವಳು ಬಾತ್ರೂಮ್ ನಲ್ಲಿ ಇದ್ದಾಳೆ ಕಣ. ಕತೆ ಬರೆಯೋರ್ ಕತೆ ನನಗ್ ಗೊತ್ತಿಲ್ವಾ? ಮೂಡಿಗೆ ಬರ್ಬೇಕು ಅಂದ್ರೆ ಕೆಲವರು ಕಾಫಿ ಕುಡಿತಾರೆ, ಕೆಲವರು ಸಿಗರೇಟ್ ಸೇರ್ತಾರೆ, ಕೆಲವರು ಎಂಡ ಕುಡಿತಾರೆ. ಅಮ್ಮವ್ರು ಮೂಡಿಗೆ ಬಂದಾರೆ ಅಂದ್ಮೇಲೆ ಕಾಫಿ ಕೊಡ್ಲೇಬೇಕು. ಅವ್ರು ಹೆಂಗನ ಇಲ್ಲಿ ಕಣ್ಣು ಮುಚ್ಕೊಂಡು ತಗೊಂಡ ಕೊಡ್ಬಿಡ್ತೀನಿ. ಎಂದಾಳಿ ನನ್ನ ಮಗನೇ, ನಾನೇನ್ ಕಿವಿನಲ್ಲಿ ಹೂವ ಮುಡ್ಕೊಂಡಿದ್ದೀನ? ಅವಳು ಈಚೆಗೆ ಬಂದ್ಮೇಲೆ ನಾನೇ ಕೊಡ್ತೀನಿ, ಕೊಡಿಲಿ. ಬೇಡಪ್ಪ ಬೇಡ, ನೀವು ಕೊಡ್ಬಿಟ್ರೆ ಆಮೇಲೆ ನನ್ ಕೆಲಸ ತೆಗೆದಾಕ್ಬಿಡ್ತಾರ. ಅವಳಿಗೆ ಬರೀ ಟವಲ್ ನಲ್ಲಿದ್ದಾಳು. ಒಳ್ಳೇದಾಯ್ತು ಬಿಡಿ. ಅಲ್ಲ, ಅವ್ರ ಮೈ ಮೇಲೆ ತಾನೇ ಟವಲ್ ಇರೋದು, ಬಾಯಲ್ವಾ ಕಾಫಿ ಕುಡಿಯೋದು, ಕೊಡ್ಬಿಡ್ತೀನಿ. ಅಲ್ಕ ನನ್ನ ಮಗನೇ, ಬಾಯಿ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡೋಗ ಒದ್ದು ಬಿಡ್ತೀನಿ ನನ್ನ ಮಗನೇ. ನಡಿಯೋ ನೀನು. ಸೀರೆ ತಂದ್ರ? ಕೈ ಖಾಲಿ ಇಲ್ಲ ಕಣೆ. ಬಂದೆ 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 ಬಂದೆ. ನಿಂತ್ಕೊಳ್ಳ, ಹೋಗ ನಿನ್ ಕೆಲಸ ನೀನು, ಹೋಗ ನೀನು. ತತ್ತೀನಿರೇ ನಾನು. ಅಯ್ಯೋ ಬಾಬಾ, ಏ ಬಾಬಾ, ಬಾಬಾ. ಇವ್ರು ನಮ್ ಏರಿಯಾಗೆ ದೊಡ್ಡ ಮನುಷ್ಯರು. ಊರಿನಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟು ಒಂದು ಓವರ್ ಹೆಡ್ ಟ್ಯಾಂಕ್ ಕಟ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಚಂದ ವಸೂಲಿ ಮಾಡೋಕ್ ಬಂದಿದ್ದಾರೆ. ಚಂದ ಅಂದ್ರೆ ಸಹಾಯ. ವೆರಿ ಗುಡ್ ವೆರಿ ಗುಡ್. ಇಲ್ಲಿರೋ ಎಲ್ಲ ಕಾಲನಿಗೂ ಒಂದೊಂದು ವಾಟರ್ ಟ್ಯಾಂಕ್ ಬೇಕೇ ಬೇಕು. ಒಳ್ಳೆ ಕರಿಕೆ ಕೈ ಹಾಕಿದ್ದೀರಾ. ನಿಮ್ ಕೈಲಾದಷ್ಟು ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ. ಒಂದ್ ನಿಮಿಷ. ನಮ್ ಭಾವ ನೋಡಕ್ಕಂಗ್ ಹೊರಟ ಕಾಣಿಸ್ತಾನೆ, ಅವನ್ ಹೃದಯ ತುಂಬಾ ಒಳ್ಳೇದು. ತಾನ್ಸೂರ್ ಕರ್ಣ ಇವ್ರ ಮನೆ ಮೇಲೆ ಆಗೋಗಿದ್ನಂತೆ. ಅವನ್ ಗಾಳಿ ಇವ್ರಿಗೂ ಬೀಸ್ಬಿಟ್ಟು ಯಾರು ಬಂದು ಏನೇ ಕೇಳಿ ಎತ್ತಿ 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 ಕೊಡ್ಬಿಡ್ತಾರ. ತಗಂಬಾರ. ಎರಡಕ್ಕ ಹೋಗ್ಬಿಟ್ಬಾ. ಡೊನೇಷನ್ ತಗೊಂಡೋಗೋದಕ್ಕೆ ಏನಾದ್ರು ತಂದಿದ್ದೀರಾ? ಯಾಕೆ ತಂದಿದ್ದೀನಿ ಸರ್? ಇಡೀರಿ. ಹನಿ ಹನಿ ಗುಡಿದ್ರೆ ಹಳ್ಳ ಅನ್ನಲ್ವಾ, ಹಾಗೆ ಇವ್ರು ವಾಟರ್ ಟ್ಯಾಂಕ್ ಕಟ್ಟಿದ್ಮೇಲೆ ಇದನ್ನ ಉಪಯೋಗಿಸ್ಬೋದಾ? ಎಲ್ಲೋದ್ರು? ಉಚಯ ಉಚಯ, ಇದು ಯಾಕೆ ವೇಸ್ಟ್ ಆಗುತ್ತೆ? ಉಚಯ ಉಚಯ. ಅಯ್ಯೋ, ಇಷ್ಟು ಜೋರ್ ಮಳೆ ಬರ್ತಿದೆ. ಪಾಪ ಅವ್ರ ರೈಲ್ವೆ ಸ್ಟೇಷನ್ ಇರಬಹುದು. ಮನೆ ಸಾಮಾನೆಲ್ಲ ನೆನೀತಿದ್ಯೋ ಏನೋ.
ಚಳಿ ಚಳಿ ತಾಳಿನ ಈ ಚಳಿಯ ಚಳಿ 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 ಗೆಳತಿಯ ಬಾರೆ ನೀ ಚಳಿ 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 ಅಯ್ಯಯ್ಯೋ ಏನ್ರಿ ಇದು ಮಳೆ ನೆನೀತಿದ್ದೀರಾ? ಏನೋ ಮಳೆಯಲ್ಲಿ ನೆನೆಯದ ಫಸ್ಟ್ ಕ್ಲಾಸ್ ಆಗಿ ಶವರ್ ಬಾತ್ ಮಾಡ್ತಾ ಇದ್ದೀನಿ. ಈ ಮಳೆಲಿ ಯಾಕೆ ಮಳೆ ನೀರಲ್ವಾ? ಈ ಮಳೆ ನೀರಿಂದ ತಾನೆ ನಾವು ಭತ್ತ ಬೆಳೆಯೋದು, ಅದರಿಂದ ನಾವು ಅನ್ನನೂ ತಿನ್ಬೋದು. ಸ್ನಾನ ಮಾಡಿದ್ರೆ ಮಾತ್ರ ತಪ್ಪಾಗುತ್ತಾ? ರೀ ನಿಮ್ಗೇನಾದ್ರೂ ತಲೆ ಇದೆಯಾ? ಈ ಮಳೆ ನೀರ್ನಲ್ಲಿ ನಿಂತ್ರೆ ನೆಗಡಿ ಆಗೋದಿಲ್ವೇನ್ರಿ? ಏನ್ರಿ ಮೀನ್ ಹುಟ್ಟಿದಾಗಿಂದ ಸಾಯವರೆಗೂ ನೀರ್ನಲ್ಲಿ ಇರುತ್ತಲ್ಲ, ಅದಕ್ಕೆ ನೆಗಡಿನ ಬರುತ್ತೆ. ನಮ್ದು ಒಂಥರ ಫಿಶ್ ಬಾಡಿನೇ. ನಿಮ್ ತಮಾಷೆ ಮಾತು ಆಮೇಲೆ ಇರ್ಲಿ, ಮೊದ್ಲೇ ಕೊಳೆ ಕೆಳಗ್ ಬನ್ನಿ. ಅಯ್ಯೋ ಏನ್ರಿ ಇದು? ಐಮ್ ಸಾರಿ ರೀ, ಏನೋ ಗೊತ್ತಿಲ್ದೆ ಅಲ್ಲ, ನೀವು ಬೇಕು ಅಂತ ಮಾಡಿದ್ದೀರಾ. ನಾನ್ ಸಭ್ಯತೆಯಿಂದ ನಿಮ್ಮನ್ನ ಮಾತಾಡ್ಸೋದಕ್ ಬಂದ್ರೆ ನೀವು ಸಂಸ್ಕಾರ ಇಲ್ದಾರ ಹೋಗಿ ನಡ್ಕೊಂಡ್ರಿ. ಅಯ್ಯೋ ನೀನು ಅಪಾರ್ಥ ಮಾಡ್ಕೊಂಡಿದ್ದೀರಾ, ನಾನು ಆ ತರದವನಲ್ಲ ರೀ. ಆಹಾ ನೀವೆಂಥವ್ರು ಅಂತ ಈಗಲೇ ನಿರೂಪಿಸ್ತೀನಿ ರೀ. ಏನ್ರಿ ಏನ್ರಿ ರೀ ರೀ ನಮ್ಮನೆಯಲ್ಲೇ ಬಾಡಿಗೆಗಿದ್ದು ನಮ್ಮನೆ ಹುಡುಗಿ, ಅದರಲ್ಲೂ ಮದುವೆ ಆಗದೆ ಇರೋ ಹುಡುಗಿ ಜೊತೆ ಮನೆಯಲ್ಲಿ ಆಯಾ ಕುಣಿತ ಆಡಾಡೋದಕ್ಕೆ ನಿನ್ಗೆ ಎಷ್ಟೇ ಧೈರ್ಯ ಅಂತ ನಾನೇ ಕೇಳ್ತಾ ಇದ್ದೀನಿ. ನೀವು ವಿನಾಕಾರಣ ಆವೇಶ ಪಡ್ತಾ ಇದೀರಾ. ನಿಜಕ್ಕೂ ಏನ್ ನಡೀತು ಅಂದ್ರೆ? ಅದೆಲ್ಲ ನನಗೆ ಬೇಕಾಗಿಲ್ಲ, ನೀನ್ ಹೇಳ್ಬೇಕಾದ್ದು ಇಲ್ಲ. ತಕ್ಷಣ ಮನೆ ಖಾಲಿ ಮಾಡಿ, ಇಲ್ಲಿಂದ ಜಾಗ ಖಾಲಿ ಮಾಡೋ. ಏನು ಅಂದ್ರೆ ಎಳೆಯ ಹೃದಯಗಳನ್ನ ನೋಯಿಸ್ಬೇಡ್ರಿ. ಹಾ ಐಡಿಯಾ, ಎಳೆ ಹೃದಯಗಳು ಟೈಟಲ್ ಹೇಗಿದೆ ರೀ? ಬೊಂಬಾಟಾಗಿರುತ್ತೆ ಅತ್ತಿಗೆ. ಥ್ಯಾಂಕ್ ಯು ಬಾವಾ. ಇನ್ನೊಂದು ಮಾತಾಡಿದ್ರೆ ನಿನ್ ಪೆನ್ನಿಂದ ನಿನ್ನೇ ಮರಣ ಮಾಡ್ಬಿಡ್ತೀನಿ. ಏನ ಯಾರು ದೊಡ್ಡ ಮನುಷ್ಯ, ಏನು ಮಾತಾಡ್ದೆ ನಿಂತಿದ್ದೀಯಲ್ಲ? ಏನೋ ಬುದ್ಧಿವಂತ, ಗೌರವಸ್ಥ, ವಿದ್ಯಾವಂತ ಅಂದ್ಬಿಟ್ಟು ಬಾಡಿಗೆನ ಕಡಿಮೆ ಮಾಡ್ಬಿಟ್ಟು ಮನೆ ಕೊಟ್ರೆ ಇದನ್ನೇನ ನೀನ್ ಮಾಡೋದು? ಕೊಳಕಲು ಮಾವನ ನಂತರ ಮುಖ ಮಾಡ್ಕೊಂಡು ಯಾಕೆ ಸುಮ್ಮನೆ ನಿಂತಿದ್ದೀರಾ? ಮನಸ್ಸೊಳಗೆ ಏನಿದೆ ಅಂತ ಹೇಳ್ಬಿಡತ್ತಾನೆ. ಅದೇನ್ ಬಗಳು? ನಾನು ಜಯ ಒಬ್ರು ತುಂಬಾ ಪ್ರೀತಿಸ್ತಾ ಇದೀವಿ. ನಿಜವಾಗ್ಲೂ ನಮ್ ಜೈನ ಹೊಟ್ಟೆ ತುಂಬಾ ಪ್ರೀತಿಸ್ತೀರಾ? ಗಾಬರಿ ಆಗಬೇಡಿ, ಎಲ್ರು ಮನಸ್ಸು ತುಂಬಾ ಪ್ರೀತಿಸ್ತೀಯ ಅಂತ ಹೇಳೋದನ್ನ ಅಮ್ಮ ಅವರು ಹೊಟ್ಟೆ ತುಂಬಾ ಪ್ರೀತಿಸ್ತೀಯ ಅಂತ ಕೇಳ್ತಿದಾರ ಅಷ್ಟೇ. ನಾನು ಹೊಟ್ಟೆ ತುಂಬಾನು ಮನಸ್ಸು ತುಂಬಾನು ಖಂಡಿತವಾಗ್ಲೂ ಜಯನ ಪ್ರೀತಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನು ಈ ಕ್ಷಣ ಮನೆ ಬಿಟ್ಟು ಹೊರಟೋಗ್ತೀನಿ. ಇಷ್ಟು ದೂರ ಮುಂದುವರೆದ ಮೇಲೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋದಕ್ಕೆ ಇದೇನು ಮುನ್ಸಿಪಾಲಿಟಿ ಉದ್ಯೋಗ ಅನ್ಕೊಂಬಿಟ್ಯಾ? ಹೌದು ಭವ, ಹೆಣ್ಣು ಬೆಂಕಿ ಕಡ್ಡಿ ಇವೆರಡು ಒಂದೇ. ಬೆಂಕಿ ಕಡ್ಡಿ ಒಂದೇ ಒಂದ್ಸಲ ಉರಿಯುತ್ತೆ, ಹೆಣ್ಣು ಅಷ್ಟೇ ಒಂದೇ ಒಂದ್ಸಲ ಪ್ರೀತಿಸ್ತಾಳೆ. ಈಗ ನೀನು ನನ್ ತಂಗಿನ ಬರೀ ಪ್ರೀತಿಸ್ತಿದ್ಯೋ ಇಲ್ಲ ಭಗ್ನನು ಮಾಡ್ಕೋತೀಯೋ? ಭಗ್ನ ಅಂದ್ರೆ ಲಗ್ನ ತಾನೆ? ಹೌದಯ್ಯ. ಅಂದ್ರೆ ನಿಮ್ಮಿಬ್ರಿಗೂ ಮದುವೆ ಮಾಡೋದಕ್ಕೆ ನಮಗೂ ಆನಂದವೇ. ಹಾಗಾದ್ರೆ ನಾನು ರೆಡಿ. ಆದ್ರೆ ನಿಮ್ ಹಿರಿಯರು ಅಂದ್ರೆ ನನಗೆ ನನ್ನ ತಾಯಿ ಬಿಟ್ರೆ ಬೇರೆ ಯಾರು ಇಲ್ಲ. ಆಕೆಗೆ ಈ ವಿಷಯ ಹೇಳ್ದೆ ಅಂದ್ರೆ ನಿಮ್ ಹುಡುಗಿನೇ ನನ್ ಮಗನಿಗೆ ತಂದ್ಕೊತೀನಿ ಅಂತ ನಾನು ಯಾವತ್ತೋ ಮಾತು ಕೊಟ್ಟಿದ್ದೀನಿ. ಮಾತಂದ್ರೆ ಮಾತೆ. ಈ ಮಾತು ಕೊಟ್ಟು 2 ವರ್ಷ ಆಯ್ತು, ಇದುವರೆಗೂ ತಾಂಬೂಲನೇ ತಗೊಂಡಿಲ್ಲ. ನಮ್ಮ ಹುಡುಗಿ ಇಡಿಸಿಲ್ವೋ ಇಲ್ವೋ? ನಿಮ್ಗೆ ಆ ಅನುಮಾನನೇ ಬೇಕಾಗಿಲ್ಲ. ನನ್ ಮಗ ಇದುವರೆಗೂ ನನ್ ಮಾತಿಗೆ ಎದುರು ಹೇಳ್ದೋನೇ ಅಲ್ಲ. ಕಾಗ್ದ ಬರ್ತಿದ್ದೀನಿ, ಅವನ್ ಬರ್ತಿದ್ದ ಹಾಗೆ ಮುಹೂರ್ತ ಇಟ್ಕೊಂಡ್ಬಿಡೋಣ. ಮಗ ಅಂತಿದ್ದಾಗೆ ಬಂದ್ಬಿಟ್ರು, 100 ವರ್ಷ ಆಯಸ್ಸು. ಬಂದ್ಯಪ್ಪ, ಎಲ್ಲ ನಿನಗೋಸ್ಕರನೇ ಎದುರು ನೋಡ್ತಿದ್ವಿ. ಕಾಗ್ದದಲ್ಲಿ ಯೋಗಪ್ಪನವರು ಅಂತ ಬರ್ದಿದ್ನಲ್ಲ, ಇವ್ರೇ. ನಮಸ್ಕಾರಪ್ಪ. ನಮಸ್ಕಾರ. ಮದ್ವೆ ವಿಷಯ ಮಾತಾಡೋಣ ಅಂತ ಬಂದಿದ್ದೀವಿ. ಅಮ್ಮ ಒಂದ್ ನಿಮಿಷ ಒಳಗ್ ಬಾ. ಈಗ್ಲೇ ಬರ್ತೀನಿ, ಕೂತಿರಿ. ಏನಮ್ಮ, ನನ್ನ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ದೆ ಈ ಹೆಣ್ಣೋಡ ಶಾಸ್ತ್ರ ಎಲ್ಲ ಯಾಕೆ ಇಟ್ಕೊಂಡೆ? ನಿನ್ನ ಅಭಿಪ್ರಾಯ ತಿಳಿಸು ಅಂತಾನೆ ನಾನು ಕಾಗ್ದದಲ್ಲಿ ಕಾಗ್ದ ಬರ್ದೆ. ಒಂದಕ್ಕಾದ್ರೂ ಉತ್ತರ ಬರ್ದ್ಯಾ? ನನ್ ಮಾತ್ ಮೀರೋದಿಲ್ಲ ಅನ್ನೋ ನಂಬಿಕೆಯಿಂದ ನಾನು ಅವ್ರಿಗೆ ಮಾತು ಕೊಟ್ಟೆ. ಅಮ್ಮ, ನಾನು ಅಲ್ಲೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಅವಳೇ ಮದುವೆ ಮಾಡ್ಕೋತೀನಿ ಅಂತ ಅವ್ರ ಹಿರಿಯರಿಗೂ ಮಾತು ಕೊಟ್ಟು ಬಂದಿದ್ದೀನಿ. ನನ್ನ ಕೇಳ್ದೆ ಯಾಕ ಮಾತು ಕೊಟ್ಟೆ? ನನ್ನ ನಿರ್ಣಯನ ನೀನ್ ತಿರಸ್ಕರಿಸಲ್ಲ ಅವನ ನಂಬಿಕೆಯಿಂದ. ಅದೇ ಅಭಿಪ್ರಾಯದಿಂದ ನಾನು ಅವ್ರಿಗೆ ಮಾತು ಕೊಟ್ಟೆ. ಕೊಟ್ಟ ಮಾತನ್ನ ತಪ್ಪೋದು ನಮ್ ವಂಶದಲ್ಲೇ ಇಲ್ಲ. ಅದಕ್ಕೆ ಮದುವೆಗೆ ಮುಹೂರ್ತನ ಇಡಿಸಿ ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಂದ್ರೆ ನನಗಿಷ್ಟ ಇಲ್ದೇ ಇದ್ರು ನೀನ್ ಆ ಹುಡುಗಿನೇ ಮದ್ವೆ ಮಾಡ್ಕೋತೀಯಾ? ನಾನು ಇಷ್ಟಪಟ್ಟರೆ ಹುಡುಗಿ ನೀನ್ ನೋಡಿದ್ರೆ ಖಂಡಿತವಾಗಿ ಮದುವೆ ಒಪ್ಕೋತೀಯಮ್ಮ. ನಾನೇನು ನೋಡ್ಬೇಕಾಗಿಲ್ಲ, ಹೋಗೋ. ಇದುವರೆಗೂ ನಿನಗ್ ಸಂಬಂಧಪಟ್ಟಿದ್ದು ಏನೇ ಇದ್ರು ತೀರ್ಮಾನ ತಗೋತಾ ಇದ್ದಿದ್ ನಾನು, ಆಚರಣೆಗೆ ತರ್ತಾ ಇದ್ದಿದ್ ನೀನು. ಆದ್ರೆ ಇದು ಮದುವೆ ವಿಷಯನಮ್ಮ. ಈ ವಿಷಯದಲ್ಲೂ ಅಷ್ಟೇ, ನಾನ್ ಹೇಳ್ದ ಹಾಗೆ ನೀನ್ ಕೇಳ್ಬೇಕು. ಸಾಧ್ಯ ಇಲ್ಲಮ್ಮ. ನಿನ್ನ ಮಾತು ನೆರವೇರಿಸಕ್ಕೋಸ್ಕರ ನಾನ್ ಪ್ರೀತಿಸಿರೋ ಹುಡುಗಿಗೆ ದ್ರೋಹ ಮಾಡಕ್ಕಾಗಲ್ಲ. ನನ್ನ ಸುಖ ಸಂತೋಷನ ನಿನ್ ಕಣ್ಣಾರ ನೋಡ್ಬೇಕು ಅನ್ನೋ ಆಸೆ ನಿನ್ಗಿದ್ರೆ ನೀನ್ ಖಂಡಿತವಾಗ್ಲೂ ಮದುವೆಗೆ ಬಂದು ಆಶೀರ್ವಾದ ಮಾಡ್ಲೇಬೇಕು. ಇದ್ರ ಮೇಲೆ ನೀನಿಷ್ಟ.
ತಮ್ಮ ರಕ್ಷಣೆಗಾಗಿ ಇದ್ದ ಸೆಕ್ಯೂರಿಟಿ ಗಾರ್ಡ್ಗಳೇ ಮಿಷಿನ್ ಗನ್ನಿಂದ ಸುಟ್ಟು ಘೋರ ಕೊಲೆ ಮಾಡಿದ್ದಾರೆ. ಏನ್ ಚಿಕ್ಕ ಯಜಮಾನ್ರು ಪೇಪರ್ನ ಬಹಳ ಆಳವಾಗಿ ಓದ್ತಾ ಇದ್ದೀರಲ್ಲ, ಏನ್ ವಿಶೇಷ? ನಮ್ಮ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವ್ರನ್ನ ಬಹಳ ಘೋರವಾಗಿ ಸುಟ್ಟಾಕಿದಾರಂತೆ ನೋಡು. ಅವ್ರನ್ನ ತಿರ್ಗಾ ಸುಟ್ರ? ಅವ್ರ ಸತ್ತಾಗ್ಲೇ 7 ವರ್ಷ ಆಗ್ನಿಲ್ವಾ? ಇದು 7 ವರ್ಷ ಹಿಂದಿನ ಪೇಪರ್ ಕಣ, ಫ್ರೀಯಾಗಿ ಸಿಗ್ತಲ್ಲ ಅಂತ ಸುಮ್ನೆ ಓದ್ತಾ ಇದ್ದೀನಿ ಇನ್ನೊಂದ್ಸಲ. ಇನ್ನು ಹಳೆ ಪೇಪರ್ ಹುಡುಕಿ ಮಹಾತ್ಮ ಗಾಂಧಿ ಕೊಂದವ್ರದ್ದು ಸಿಗುತ್ತೆ. ಕಾಫಿ ತಗೊಳ್ಳಿ. ಇದೇನ 2 ಕಪ್ ಕಾಫಿ ತಂದಿದ್ಯಾ? ನನಗೊಂದು ನಿಮ್ಗೊಂದು. ನಮ್ಮಿಬ್ಬರು ಒಂದ್ ಸಾಕಾಗಲ್ವಾ? ಅದ್ ಹ್ಯಾಕೆ ಸರಿ ಹೋಗುತ್ತೆ? ಸರಿ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. 1 ಕಾಫಿ ಬದಲು 2 ಕಾಫಿ ತಂದ್ರೆ ಇನ್ನೊಂದ್ ಕಾಫಿನ ವೇಸ್ಟ್ ಮಾಡೋಂತಾನೆ ಲೆಕ್ಕ. ಇವತ್ತು ಹೋಟ್ಲಲ್ಲಿ 1 ಕಪ್ ಕಾಫಿ ಬೆಲೆ ಎಷ್ಟು ಗೊತ್ತಾ? 2 ರೂಪಾಯಿ. ಅಂದ್ರೆ ತಿಂಗಳಿಗೆ 60 ರೂಪಾಯಿ, ವರ್ಷಕ್ಕೆ 720 ರೂಪಾಯಿ, 10 ವರ್ಷಕ್ಕೆ 7200 ರೂಪಾಯಿ. ಅದೇ 100 ವರ್ಷಕ್ಕೆ 72,000 ರೂಪಾಯಿ. ನೀವ್ ಹೀಗೆ ಲೆಕ್ಕ ಹಾಕ್ತಾ ಕೂತಿದ್ರೆ ಯಾವ ಕೆಲ್ಸನೂ ಮಾಡಕ್ಕಾಗಲ್ಲ. ಕಾಫಿ ಆರು ಹೋಗ್ತಾ ಇದೆ, ಕುಡೀರಿ. ಇದನ್ನ ಫ್ಲಾಸ್ಕ್ ಎಲ್ಲ ಕಿಡು, ಸಂಜೆಗೆ ಬೇಕಾಗುತ್ತೆ. ಏನ್ರಿ ನಿಮ್ ಜಿಪಿಡ್ತಾನ? ನೋಡು, ಇದನ್ನ ಗಮ್ಮತ್ ಮಾಡ್ತೀನಿ. ಈ ಸಾಸರ್ಲಿರೋ ಕಾಫಿನ ಆ ಕಡೆಯಿಂದ ನೀನು, ಈ ಕಡೆಯಿಂದ ನಾನು ರೊಮ್ಯಾಂಟಿಕ್ ಆಗಿ ನೋಡ್ತಾ ಕುಡಿತಾ ಇದ್ರೆ ಇದನ್ನ ಯಾರಾದ್ರೂ ಜಿಪುಣ್ತನ ಅಂತಾರ? ಇಲ್ಲ, ಈ ಭಾವ ಕೂಡ ರೊಮ್ಯಾಂಟಿಕ್ ಟಚ್ ಅಂತಾರೆ. ಈ ರೀತಿ 50-50 ಶೇರ್ ಮಾಡೋಕೆನಾ ನೀವು ಸೀರಿಯಸ್ ಆಗಿ ಲೆಕ್ಕ ಹಾಕಿದ್ದು? ನಿಜವಾಗ್ಲೂ ನೀವು? ನೋ ಮೋರ್ ಡೈಲಾಗ್ಸ್. ಲೇಟ್ ಮಾಡಿದಷ್ಟು ಕಾಫಿ ತಣ್ಣಗ ಹೋಗುತ್ತೆ. ಆಮೇಲೆ ಇದನ್ನ ಬಿಸಿ ಮಾಡಕ್ಕೆ ಸ್ಟವ್ ಬೇರೆ ದಂಡ. ಅಯ್ಯೋ, ಕಮಾನ್ ಕಮಾನ್. ಮನೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಈ ಹುಚ್ಚಪ್ಪನ ಹೇಗಪ್ಪ ಇಲ್ಲಿಂದ ಓಡಿಸೋದು ಅನ್ಕೊಂಡಿದ್ದೆ. ಒಟ್ಟಿನಲ್ಲಿ ಅವನೇ ಹೋಗ್ತಾ ನನ್ ಭಾರ ಎಲ್ಲ ಕಮ್ಮಿ ಮಾಡ್ತಾ ಇದ್ದಾನೆ. ಹೋಗೋದ್ರ ಬಗ್ಗೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀವಿ ಹುಚ್ಚಪ್ಪ? ನೋಡು, ಒಂದಲ್ಲ ಒಂದಿನ ಎಲ್ರು ಹೋಗ್ಬೇಕಾದೆ ಅಲ್ವಾ? ತಗೋ, ಈ 4 ಕಣಿ ತಗೊಂಡು ದಾರಿ ಉದ್ದಕ್ಕೂ ಕಳ್ಳೆ ಬರ್ಫಿ ತಿಂತ ಹೋಗು. ನಾನ್ ಸಂಕಟ ಪಡ್ತಿರೋದು ಅದಕ್ಕೆಲ್ಲ. ಮತ್ತೆ ಅಮ್ಮ ಅವರು ಅಪ್ಪ ಅವ್ರ ಕಚ್ಚಿಗೆ ಹೋಯ್ತಾ ಅವ್ರಲ್ಲ. ನೀವ್ ಹೋಗ್ತಾ ಇಲ್ವಾ? ಕಂಚಿಗ ಈಗ ಯಾಕೆ ಅಂತ ಕೇಳ್ತಾ ಇದ್ದಿಲ್ಲ? ಹೋಗ್ಲಿ ಬಿಡು. 1 ತಿಂಗಳು ಕಂಚಿ, ಕಾಶಿ, ರಾಮೇಶ್ವರ ಅಂತ ಸುತ್ತಾಡ್ಕೊಂಡು ತೀರ್ಥಯಾತ್ರೆ ಮಾಡ್ಕೊಂಡ್ ಬಂದ್ರೆ ಒಂದಷ್ಟು ಪುಣ್ಯ ಆದ್ರೂ ಬರುತ್ತೆ. ಅಯ್ಯಯ್ಯೋ, ಕಂಚಿಗೆ ಹೋಗ್ತಿರೋದು ಪುಣ್ಯ ಪಡ್ಕೊಳಕಲ್ಲಪ್ಪ, ಅಲ್ಲಿ ಒಳ್ಳೆ ಕಥೆಗಳು ಸಿಗುತ್ತೇನೋ ಅಂತ ನೋಡೋಕೆ. ಕಂಚಿಲಿ ಕಥೆಗಳು ಸಿಗುತ್ತಾ? ಅಲ್ಲಿ ರೇಷ್ಮೆ ಸೀರೆಗಳು ತಾನೇ ಸಿಗೋದು? ಹಾಗಲ್ಲಪ್ಪ, ನಾವು ಚಿಕ್ಕವರಾಗಿದ್ದಾಗ ದೊಡ್ಡವ್ರ ಕತೆ ಹೇಳ್ತಾ ಕೊನೆಯಲ್ಲಿ ಕತೆ ಕಂಚಿಗೆ, ನಾವೆಲ್ಲ ಮನೆಗೆ ಅಂತ ಹೇಳ್ತಿದ್ರಲ್ಲ, ಆ ರೀತಿ ಸೇರ್ಕೊಂಡಿರೋ ಕತೆಗಳೆಲ್ಲ ಕಂಚಿಲಿ ಶೇಖರವಾಗಿರ್ತವೆ ಅಂತ. ಹಾಗಾದ್ರೆ ನಿಮ್ಗೆ 1 ತಿಂಗಳು ಸಾಕಾಗಲ್ಲ ಬಿಡಿ. ಅದಕ್ಕೆ ವರ್ಷಗಳಾದ್ರೂ ಸರಿ ಒಳ್ಳೊಳ್ಳೆ ಕತೆಗಳನ್ನ ಆರಿಸಿ ನಿಧಾನವಾಗಿ ಬನ್ನಿ. ಅವರು ನಿಮ್ ಮೇಲಿನ ಅಭಿಮಾನಕ್ಕೆ ಹೇಳ್ತಾ ಇಲ್ಲ. ನೀವು ಮನೆ ಬಿಟ್ಟು ಹೋದ್ರೆ ದಿನಕ್ಕೆ 4 ಊಟ ಮಿಗುತ್ತೆ ಅಂತ ಹೇಳ್ತಿರೋದು. ಹುಚ್ಚ ಬಾಯ್, ನನ್ ವಿಷಯ ಗೊತ್ತಲ್ಲ. ಜಯ, ಮನೆ ಕಡೆ ಹುಷಾರಮ್ಮ. ಅಡಿಗೆ ಮಾಡಕ್ಕೇನು ಹುಚ್ಚಯ್ಯ ಇದ್ದೇನಲ್ಲ, ಒಂದ್ 4-5 ದಿವಸ ಒಳ್ಳೆ ಕತೆಗಳು ಸಿಕ್ಕಿದ ತಕ್ಷಣ ವಾಪಸ್ ಬಂದ್ಬಿಡ್ತೀನಿ. ಬರ್ಲಾ? ಹೋಗ್ಬೇಕಾ? ಬರ್ತೀನಿ ಮೈದಾ ಅವರೇ. ಓಕೆ ಅತ್ತಿಗೆ ಅವರೇ, ಬರೋವಾಗ ಶುಭಾರ್ತೆ ತನ್ನಿ. ಅಯ್ಯೋ ಮುಂಡೇವ, ಹೊಸದಾಗ ಮದ್ವೆ ಆಗಿರೋರು ನೀವು ಕಣೋ, ನಾವಲ್ಲ. ಆದ್ರೂ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಬಿಡಿ. ಬಾಯಿ ಮುಚ್ಕೊಂಡು ಸಾಮಾನ್ಯ ನಡೆಯೋ. ಆಯ್ತು ನಮ್ಗೆ. ನಮ್ ಮದ್ವೆಗ್ ನಿಮ್ಮಮ್ಮ ಬರ್ತಾರೆ ಬರ್ತಾರೆ ಅಂತ ಹೇಳಿದ್ರೆ ಹೊರತು ಬರ್ಲೇ ಇಲ್ಲ. ಯಾರು? ನಿಮ್ ತಾಯಿರಿ. ಹೋಗ್ಲಿ, ನಾವಾದ್ರೂ ಹೋಗವ್ರನ್ನ ನೋಡ್ಕೊಂಡ್ ಬರೋಣ ಅಂದ್ರೆ ನೀವ್ ಆಗ ಈಗ ಅಂತಿದ್ದೀರಿ ಹೊರತು ಕದಲ್ತಾನೆ ಇಲ್ಲ. ಪಾಪ, ಆಕೆ ಎಷ್ಟು ವೇದನೆ ಅನುಭವಿಸ್ತಿದಾರೋ ಏನೋ. ಯಾರು? ನಿಮ್ಮಮ್ಮ ರೀ. ಅವರೇನೋ ಹಠದಿಂದ ನಮ್ ಮದ್ವೆಗ್ ಬರ್ದೇ ಇರಬಹುದು. ಹೋಗ್ಲಿ, ಆಮೇಲೆ ನೀವಾದ್ರೂ ಒಂದ್ ಕಾಗದ ಬರಿಬಹುದಿತ್ತಲ್ಲ. ಅವ್ರನ್ನೊಂದ್ಸಲ ನೋಡ್ ಬಂದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ರೋ ಏನೋ. ಯಾರು? ನಿಮ್ ತಾಯಿರಿ. ಎಷ್ಟ್ ಸರಿ ಹೇಳಿದ್ರು ಯಾರು ಯಾರು ಅಂತ ಕೇಳ್ತಿರಲ್ಲ. ನಿಮ್ಗೆ ಕಿವುಡ? ನನ್ ಕಿವುಡ ವಿಷಯ ಆಗಿರ್ಲಿ, ನೀನ್ ಮಾತ್ರ ಹಾಳು ಮಾಡ್ಬಿಟ್ಟಲ್ಲ. ನಾನೇನ್ ಹಾಳು ಮಾಡ್ದೆ? 3 ಹೊತ್ತಕ್ಕಾಗಷ್ಟು ಮೊಸರನ್ನ ಒಂದೇ ಸಲ ಸುರಿದಿದ್ಯಲ್ಲ. ಅದಕ್ಕೇನೀಗ ಸ್ವಲ್ಪ ಅನ್ನ ಹಾಕೊಳ್ಳಿ. ಅಯ್ಯೋ, ಇದು ಬೇರೆ ದಂಡನ? ಏನು ಬೇಕಾಗಿಲ್ಲ, ನಾನು ಹಾಗೆ ಕುಡಿತೀನಿ. ನೋಡ್ ಜಯ, ನಮ್ಮ ಅಮ್ಮನ ಬಗ್ಗೆ ನೀನ್ ಇನ್ನ ಗೊತ್ತಿಲ್ಲ. ಅವಳು ಕೋಪದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ, ಹಠದಲ್ಲಿ ಚಿತ್ರದುರ್ಗದ ಓಬವ್ವ. 1 ವರ್ಷದಲ್ಲಿ ಒಂದು ಮುದ್ದಾದ ಮಗುನ ಎತ್ಕೊಟ್ಬಿಡು, ಅವಳು ಕೋಪ ತಾಪನೆಲ್ಲ ಒಂದ್ ಕಡೆ ಕಟ್ಟಿಟ್ಬಿಟ್ಟು ಅವಳು ಅಷ್ಟು ಕವಳೆಯಲ್ಲಿ ಓಡ ಬಂದ್ಬಿಡ್ತಾಳೆ. ಅಯ್ಯೋ, ಇದೆಲ್ಲ ಬೇರೆ ವೇಸ್ಟೇ. ಹುಚ್ಚಯ್ಯ, ಹುಚ್ಚಯ್ಯ, ಏನಮ್ಮ ಅವ್ರೆ? ಸ್ವಲ್ಪ ಫ್ಲಾಸ್ಕಲ್ ಕಾಫಿ ತುಂಬ್ಕೋ. ನಾನು ಅಲ್ಲಿ ಥಿಯೇಟರ್ ಸಿಗೋ ಕಾಫಿ ಕುಡಿಯೋಲ್ಲ. ಅದ್ ನನಗ್ ಗೊತ್ತಿಲ್ವೇ, ಅದಕ್ಕೆ ನಾನು ರೆಡಿಯಾಗಿ ಬಂದಿರೋದು. ಹೌದು, ಚಿಕ್ಕ ಯಜಮಾನ್ರು ಯಾವಾಗ್ಲೂ ಲೇಟ್ ಅಲ್ವಾ? ಅಯ್ಯೋ, ಅವ್ರು ಯಾವಾಗ್ಲೂ ಹೀಗೆ. ಟೈಮ್ ಸೆನ್ಸೇ ಇರೋಲ್ಲ ಅಂತೀನಿ. ಒಂದು ಸಿನಿಮಾ ಆದ್ರೂ ನಾವು ಬೇರೆ ನೋಡಿದೀವಾ? ನಾವು ಹೋಗಿರೋದೆಲ್ಲ ಬರೀ ಇಂಟರ್ವಲ್ಗೆ ತಾನೆ. ಇವತ್ತು ಹಾಗೆ ಆಗುತ್ತೋ ಏನೋ. ಸಿನಿಮಾಗೆ ಹೋದ್ರೆ ವೃತ 20 ರೂಪಾಯಿ ಖರ್ಚು. ಕರೆಕ್ಟ್.
ಅಮ್ಮ ಅಯ್ಯೋ ಅಮ್ಮ ಅಮ್ಮ ಅಯ್ಯೋ ತಲೆನೋವು ಅಯ್ಯೋ ತಲೆನೋವು ನೋಡಿದ್ರೆ ಸಿನಿಮಾಗೆ ಹೋಗೋದೇ ಬೇಡ ಅನ್ಸುತ್ತೆ. ನೀ ಹೋಗು. ಅಯ್ಯೋ ಅಮ್ಮ ಅಯ್ಯೋ ನಿಮ್ ನಾಟಕ ಎಲ್ಲ ಕಟ್ಟಿಟ್ಟು ಟೈಮ್ ಆಯ್ತು, ನಡೀರಿ. ಇವತ್ತು ಲೇಟ್ ಆಗಿ ಹೋದ್ರೆ ಹೌಸ್ಫುಲ್ ಬೋರ್ಡ್ ನೋಡ್ಕೊಂಡ್ ಬರ್ಬೇಕಾಗುತ್ತೆ ಅಷ್ಟೇ. ಹೋಗ್ಲೇಬೇಕಾ? ನಾಳೆ ಹೋದ್ರೆ ಆಗಲ್ವಾ ಜಯ? ಆಗಲ್ಲ, ಇವತ್ತೇ ನೋಡ್ಬೇಕು, ನಡೀರಿ. ಸರಿ ನಡಿ. ನೀನೆಲ್ಗೋ? ಲಕ್ಷಾಧೀಶ್ವರ ಪಿಕ್ಚರ್ ನೋಡೋದಕ್ಕೆ ನಾನು ನಿಮ್ ಜೊತೆ ಬರ್ತಾ ಇದ್ದೀನಿ. ನಾವು ಹೋದ್ ಕಡೆ ಎಲ್ಲ ಹೀಗೆ ಹಿಂದಿಂದ ಬರ್ತಾ ಇದ್ರೆ ನಾನಂತೂ ಭಿಕ್ಷಾಧಿಪತಿ ಆಗ್ಬಿಡ್ತೀನಿ. ಅಯ್ಯೋ ಬರ್ಲಿ ಬಿಡ್ರಿ, ಪಾಪ ತುಂಬಾ ಆಸೆ ಪಡ್ತಿದ್ದಾನೆ. ಇವನ್ ಯಾಕೆ? ಇವನ್ ಬಂದ್ರೆ 10 ರೂಪಾಯಿ ದಂಡ. ನಾವಾದ್ರೆ ಹಾಯಾಗಿ ರಿಕ್ಷಾದಲ್ಲಿ ಓಡ್ ಬರ್ಬೋದಾ? ಇವನ್ ಕರ್ಕೊಂಡು ಹೋಗ್ಬೇಕಾದ್ರೆ ಆಟೋ ರಿಕ್ಷಾ ಮಾಡ್ಬೇಕು, ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕು, ಟಿಕೆಟ್ ಬೇರೆ ತಗೋಬೇಕು. ಎಲ್ಲ ದಂಡ, ಬಿಲ್ಕುಲ್ ಆಗಲ್ಲ. ಬರ್ಲಿ ಬಿಡ್ರಿ, ಪಾಪ ವರ್ಷಕ್ಕೊಂದ್ಸರಿ ತಾನೇ ಕರ್ಕೊಂಡು ಹೋಗ್ತೀವಿ. ಏನು ವರ್ಷಕ್ಕೊಂದೇ ಸರಿನಾ? ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಕಮಾನ್ ವಿಷಯ, ಕಮಾನ್ ಹರಿಯ, ಆರೋಗ್ಯ ಕಾರೋಗ್ಯ, ಸಿನಿಮಾಗೆ ಸಿನಿಮಾ, ಕಮಾನ್. ಆರೋಗ್ಯನ ಇದು ನನ್ನ ಕರ್ಮ. ಹಿಂಗೆ 2 ಸಿನಿಮಾಗಿಂದ ಓಡ್ಬಿಟ್ರೆ ಅಶ್ವಿನಿ ನಾಚಪ್ಪನೂ ಇಲ್ಲ, PT ಉಷಾನೂ ಇಲ್ಲ, ಇಬ್ಬರು ಮುಗಿಸ್ಬಿಡ್ತೀನಿ. ಆಲ್ ದ ಬೆಸ್ಟ್, ಕಮಾನ್. ಸೈಕಲ್ ರುಚಿದವನೆ ನಿಲ್ಸ, ಸಾಕು. ಇನ್ನು ಎಲ್ಲಿ ಒಳಿ ಕೊಡ್ಕೊಂಡು ಹೋಯ್ತಿ, ನಾನು ಎಲ್ಲಿ ಓಡ್ ಬರ್ಲಿ ಹಿಂದೆ. ನಿಲ್ಸಪ್ಪ, ಇಲ್ಲ ನಿಲ್ಸಪ್ಪ. ಎಷ್ಟು ಚೆನ್ನಾಗದಪ್ಪ. ನೀವಿಬ್ರು ಇಲ್ಲೇ ಇರಿ, ನಾನು ಹೋಗಿ ಟಿಕೆಟ್ ತಗೊಂಡ್ಬರ್ತೀನಿ. ಸಾರಿ, ಎಕ್ಸ್ಕ್ಯೂಸ್ ಮೀ, 2 tickets ಪ್ಲೀಸ್. ಥ್ಯಾಂಕ್ ಯು. ನಾವು ತುಂಬಾ ಅದೃಷ್ಟ ಜಯ, ಇದ್ದಿದೆ 2 ಟಿಕೆಟ್ ಹೌಸ್ಫುಲ್ ಆಗಿ ಹೋಗಿದೆ. 2 ಟಿಕೆಟಾ? ಮತ್ತೆ ಆಮೇಲೆ ನಮ್ ಗತಿ ನೀ ಇಲ್ಲೇ ಅಂದ್ಕೊಂಡು ಪೋಸ್ಟ್ ನೋಡ್ತಾರೋ, ಕತೆ ಏನು, ಯಾರು ಮಾಡಿದಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಸಿನಿಮಾ ಎಷ್ಟೊತ್ತು ನಾವು ಹೋಗಿ ಬೇಗ ಬಂದ್ಬಿಡ್ತೀವಿ. ಬಾಜೆ, ಕಮಾನ್. ಕಾಫಿ. ಸಾರಿ ಹುಚ್ಚಪ್ಪ. ಅಪ್ಪ ಜಯ, ಜಯ, ಎಲ್ಲ ಸಾಮಾನು ಕರೆಕ್ಟ್ ಆಗಿ ತಂದಿದ್ದೀನಿ ನಾನು, ನೋಡು. ಕೈ ಕಾರಲ್ಲಿ ಹಂಗೆ ಸೇದ್ಕೊಂಡ್ಬಿಡ್ತು. ಯಾಕೋ ಆಟೋದಲ್ಲಿ ಬಂದ್ರೆ ಇಷ್ಟೊಂದು ಸುಸ್ತಾಗಿದ್ಯಾ? ಆಟೋ ರುಗ್ಸೋದಲ್ಲ, ಅದಕ್ಕೆ ಏರೋಪ್ಲೇನ್ ಕರ್ಕೊಂಬಂದೆ ಅಂತ ಹೇಳಿಲ್ವಲ್ಲ. ಇತ್ತಾಗಿಂದ 2 ಮೈಲಿ, ಅತ್ತಾಗಿಂದ 2 ಮೈಲಿ ಆಟ ಆಡಿಸಿಡ್ ಕರ್ಕೊಂಬಂದ್ಬಿಟ್ರು. ನಿನ್ ಜೊತೆ ನಾನು ನಡ್ಕೊಂಡ್ ಬಂದಿಲ್ವೇನಾ? ಯಾಕ್ರಿ, ನಮ್ ಕಿರಾಣಿ ಅಂಗಡಿ ಇರೋದು ಪಕ್ಕದ ಬೇದಿಲ್ಲಲ್ವಾ? 2 ಮೈಲಿ ಯಾಕೆ ನಡ್ಕೊಂಡು ಹೋಗಿದ್ರಿ? ಅದ್ ಬಂದು ಅಲ್ಲಿ ನನ್ನ ಫ್ರೆಂಡ್ ಶಾಪ್ ಇದೆ, ಅಲ್ಲಿ ಹೋದ್ರೆ ಅವನಿಗೂ ವ್ಯಾಪಾರ ಆದಾಗೂ ಆಗುತ್ತೆ, ನನಗೂ ಕನ್ಸೆಷನ್ ಸಿಗುತ್ತೆ. ಭಾರಿ ಕನ್ಸೆಷನ್. ಟೋಟಲ್ ಲೆಕ್ಕದಲ್ಲಿ 5 ರೂಪಾಯಿ ಕಮ್ಮಿ ಮಾಡವನೆ. ಕೂಲಿ ಲೆಕ್ಕ ಹಾಕಿದ್ರೆ ಇಲ್ಲೇ ತರ್ಬೋದಾಗಿತ್ತು. ಹುಚ್ಚ ಬಾಯ್, ಏನು 5 ರೂಪಾಯಿ ಅಂದ್ರೆ ಅಷ್ಟೊಂದು ಕೇವಲನಾ? ಒಬ್ಬ ಮನುಷ್ಯನ ಒಪ್ಪತ್ತಿನ ಊಟ ಗೊತ್ತಾ? ಜಯ, ಏನೇ ಯೋಚನೆ ಮಾಡ್ತಾ ಇದ್ಯಾ? ಎಲ್ಲ ಸರಿಯಾಗಿದೆ ನೋಡು. ಸೆಂಟ್ ಬಾಟ್ಲಿಲ್ರಿ? ತರ್ಲಿಲ್ಲ. ಯಾಕೆ? ಅಗತ್ಯ ಇಲ್ಲ ಅಂತ. ಅದ್ಯಾಗ್ರಿ, ನನಗೆ ಮೊದ್ಲಿಂದಲೂ ಸೆಂಟ್ ಹಾಕೊಂಡೆ ಅಭ್ಯಾಸ. ನೋಡ್ ಜಯ, ಮದುವೆಗೆ ಮುಂಚೆ ನೀನ್ ಸ್ವತಂತ್ರಳು, ಈಗ ನೀ ನನ್ನ ಹೆಂಡತಿ. ನಿನ್ನೂ ನಿನ್ ಖರ್ಚನ್ನು ಸರಿ ತೂಗಿಸೋ ಜವಾಬ್ದಾರಿ ನನ್ನ ಮೇಲಿದೆ. ನೀನ್ ಉಪಯೋಗಿಸೋ ಸೆಂಟಿನ ಬೆಲೆ ಎಷ್ಟು ಗೊತ್ತಾ? 50 ರೂಪಾಯಿ. ತಿಂಗಳು 1 ಬಾಟ್ಲ್ ಉಪಯೋಗಿಸಿದ್ರು ವರ್ಷಕ್ಕೆ 600 ರೂಪಾಯಿ ವೇಸ್ಟ್ ಆಗುತ್ತೆ. ಇದರಿಂದ ಯಾರ ಹೊಟ್ಟೆನೂ ತುಂಬಲ್ಲ. ಅದೇ ದುಡ್ಡ ತಗೊಂಡು ಬ್ಯಾಂಕಲ್ಲಿ ಹಾಕಿದ್ರೆ ಬಡ್ಡಿ ಬೆಳೆದು ನಾಳೆ ನಮ್ಮ ಹುಟ್ಟೋ ಮಕ್ಕಳಿಗೆ ಅನುಕೂಲ ಆಗಲ್ವಾ? ಅಕ್ಕಿ ಎಷ್ಟು ಕೆಜಿ ತಂದ್ರಿ? 124 ಕೆಜಿ. ಏನ? ನನ್ ತೂಕ ಕೇಳಿದ್ರೆ 24 ಕೆಜಿ. ನಾನ್ ಹೇಳಿದ್ 30 ಕೆಜಿ ತಾನೆ? ಏನ ಅವಳ ಕಳ್ಳನ್ ತೋರ್ಸ್ತಾ ಇದ್ಯಾ? ಅದ್ ಬಂದು ಜಯ, ಈ ತಿಂಗಳು ಫೆಬ್ರವರಿ ಅಲ್ವಾ, ಇರೋದೇ 28 ದಿನ. ಅಟ್ಲೀಸ್ಟ್ 28 ಕೆಜಿನಾದ್ರೂ ತರಬಹುದಿತ್ತಲ್ರಿ? ಬೇಕಾಗಿಲ್ಲ ಜಯ, ನಮಗೆ ಈ ತಿಂಗಳು 8 ಲಗ್ನ ಪತ್ರಿಕೆಗಳು ಬಂದಿವೆ. ಎಲ್ಲಾ ಮದುವೆಗೂ ನಾವು ಹೋಗಿ ಹೋಗ್ತೀವಾ? 8ರಲ್ಲಿ ಅರ್ಧ 4 ಕೆಜಿನಾದ್ರೂ ಉಳಿಸ್ಬೋದಾ? ನೀವಿಬ್ರು ಮದುವೆ ಮನೆ ಒಳಗಡೆ ಹೋಗಿ ಗಡತ್ತಾಗಿ ತಿನ್ನಿ. ನಾನು ಆ ತೊಟ್ಟಿ ಹತ್ರ ಕಾಯ್ಕೊಂಡು ಕೂತಿರ್ತೀನಿ. ಎಂಜಲಲ್ಲಿ ತಂದು ಬಿಸಾಡ್ತಾರೆ, ಅದನ್ನ ನೆಕ್ತೀನಿ. ನೀನ್ ಯಾಕೋ ಎಂಜಲಲ್ಲಿ ನೆಕ್ಬೇಕು? ಇನ್ವಿಟೇಷನ್ ಅಲ್ಲಿ ಕುಟುಂಬ ಪರಿವಾರ ಸಮೇತ ಅಂತ ಪ್ರಿಂಟ್ ಮಾಡ್ಸಿರ್ತಾರಲ್ಲ, ನೀನು ಬಂದ್ಬಿಡು. 2 ಹೊತ್ತಿಗೋಗಷ್ಟು ಲಡತ್ತಾಗಿ ಜಡಾಯಿಸು, ರಾತ್ರಿ ಹೊತ್ತು ಊಟ ಮಿಕ್ಕುತ್ತೆ. ಅಯ್ಯಯ್ಯೋ, ಫೆಬ್ರವರಿ ತಿಂಗಳಲ್ಲಿ 8 ಮದುವೆ, ಊಟ, ಇನ್ವಿಟೇಷನ್, ಪರಿವಾರ ಸಮೇತ. ಮನಸ್ಸಿನಾಗ ಊಟದ ಮೇಲೆ ಅನ್ನ ಯಾಕೆ ತಿನ್ಬೇಕು? ನೀರು ಗಾಳಿ ಕುಡಿದ್ರೆ ಸಾಕಲ್ವಾ? ಪರವಾಗಿಲ್ಲ ಕಡೆಯ, ಇತ್ತೀಚೆಗೆ ನಿನಗೂ ಸ್ವಲ್ಪ ಜ್ಞಾನೋದಯ ಆಗ್ತಾ ಇದೆ. ನೋಡು, ಇದು ಲಂಗೋಟಿ. 4 ವರ್ಷದಿಂದ ನಾನು ಇದನ್ನೇ ಉಪಯೋಗಿಸ್ತಾ ಇದ್ದೆ, ಯಾರಿಗೂ ಕೊಟ್ಟಿರಲಿಲ್ಲ. ಹಳೆ ಪಾತ್ರೆಗೆ ಹಾಕಿ 1 ಲೋಟ ಗಿಟ ತಗೊಳ್ಳೋಣ ಅಂತಿದ್ದೆ. ಆದ್ರೆ ಇಷ್ಟು ವರ್ಷ ನೀನು ಮನೇಲಿ ಮಾಡಿರೋ ಸೇವೆಗೆ ನಿನಗೇನಾದ್ರೂ ಬಹುಮಾನ ಕೊಡ್ಬೇಕಲ್ಲ? ತಗೋ,
ಸ್ವಲ್ಪನೇ ಅರ್ಥ ಇರೋದು. ಜೀವನ ಪೂರ್ತಿ ಹಾಕೊಂಡು ಮಜಾ ಮಾಡು. ರೀ, ಈ ದುಡ್ಡನ್ನ ಏನ್ ಜಯ, ದುಡ್ಡನ್ನ ಬ್ಯಾಂಕ್ ಕಟ್ಬೇಕಾ? ಕೊಡ, ನಾನು ಕಟ್ತೀನಿ. ಈ ದುಡ್ಡು ಬ್ಯಾಂಕಿಗೆ ಕಟ್ಟೋಕಲ್ಲ. ಮತ್ತೆ ನಾಳೆ ನಾನು ಹುಟ್ಟಿದಬ್ಬ ಸೀರೆ ತರೋಣ ಅಂತ. ಮೊನ್ನೆ ತನ ಕಂಪ್ಯೂಟರ್ ಸೀರೆ ಅಂತ ತಗೊಂಡೆ. 1 ತಿಂಗಳು ಮುಂಚೆ 3D ಸೀರೆ ಅಂತ ಬೇರೆ ತಗೊಂಡಿದ್ಯಾ. ಈಗ ಮತ್ತೆ ಯಾಕೆ? ನಾನು ಹುಟ್ಟಿದ ಹಬ್ಬಕ್ಕೆ ನೀವಂತೂ ಒಂದ್ ಸೀರೆ ಕೊಡಿಸ್ಲಿಲ್ಲ. ಅಟ್ಲೀಸ್ಟ್ ನನ್ ದುಡ್ಡಲ್ಲಾದ್ರೂ ಒಂದ್ ಸೀರೆ ತರ್ತೀನಿ. ನೋಡ್ದೆಯಾ, ಹುಟ್ಟಿದ ಬುದ್ಧಿನ ಹುಟ್ಟಿದ ಉಡುಪಿನಲ್ಲಿ ಇದ್ರೆ ಚೆನ್ನ. ಆಹಾ, ಈ ಕಂಜೂಸ್ ಬುದ್ಧಿಗೆ ಏನ್ ಕಮ್ಮಿ ಇಲ್ಲ ನೋಡಿ. ಅಂಗಡಿಲಿ ದ್ರೌಪದಿ ಸೀರೆ ಅಂತ ಲೇಟೆಸ್ಟ್ ಡಿಸೈನ್ ಬಂದಿದೆ, ಹೋಗಿ ತಗೊಂಡ್ ಬನ್ನಿ. ಜಯ, ಇನ್ನೊಂದ್ಸಲ ಯೋಚನೆ ಮಾಡು. ಸಾಕು ಸುಮ್ನಿರಿ. ನಿಮ್ಮ ಜಿಪ್ಪಣಿ ತಂದಿದ್ದ ಒಳ್ಳೆ ಟಿಫನ್ ಅಂತೂ ಮಾಡಕ್ಕಾಗಲ್ಲ. ಊಟನೂ ಮಾಡದೆ ಸಾಯ್ತಾ ಇದೀವಿ. ಹೆಚ್ಚಿಗೆ ಮಾತಾಡದೆ ಹೋಗಿ ತಗೊಂಡ್ ಬನ್ನಿ. ತಗೊಂಡ್ ಬನ್ನಿ ಹಿಂದೆ. ಏನೇ ಆದ್ರೂ ಒಂಥರ ಲಕ್ಕಿ ಕಣೆ ಅಲ್ಲ. ಏನಿದೆಯಾ, ಸೀರೆ ತುಂಬಾ ಚೆನ್ನಾಗಿದೆ. ಹೌದಾ? ಇದು ದ್ರೌಪದಿ ಸೀರೆ ಅಂತ ನಮ್ಮ ಯಜಮಾನ್ರು ನನ್ ಪ್ರೆಸೆಂಟ್ ಮಾಡಿದ್ದು. ಹಾಗಾದ್ರೆ ನೀ ಸೀರೆ ಉಟ್ಕೊಂಡಾಗ್ಲೆಲ್ಲ ನಿಮ್ ಯಜಮಾನ್ರು ದುಶ್ಯಾಸನ ಆಗ್ಬಿಡ್ತಾರೆ ಇನ್ನು. ಅಂದಾಗೆ ಟೈಮ್ ಎಷ್ಟು? ಟೈಮು ಅಯ್ಯೋ, ನೋಡ್ಕೊಂಡಲ್ಲ ಕಾಫಿ ಕುಡಿಯೋದು. ಸೀರೆ ಎಲ್ಲ ಕರೆ ಮಾಡ್ಬಿಟ್ಟಿಯಲ್ಲ. ಈಗ ಅಂಗಡಿ ಹೆಂಗ್ ವಾಪಸ್ ಕೊಡ್ಲಿ? ಏನು ವಾಪಸ್ ಕೊಡೋದಾ? ತುಂಬಾ ಖರ್ಚು ಯಾಕೆ ಅಂತ 1-2 ದಿನಕ್ಕೆ ಬಾಡಿಗೆ ತಂದಿದ್ದೆ. ನಿನ್ ಹುಟ್ಟಿದ ಬಗ್ಗೆ ಹೊಸ ಸೀರೆ ಉಟ್ಕೊಂಡಾಗೂ ಇರುತ್ತೆ, ನಿನ್ ಫ್ರೆಂಡ್ಸ್ಗೆಲ್ಲ ತೋರಿಸ್ದಾಗೂ ಇರುತ್ತೆ ಅಂತ ತಂದಿದ್ದೆ. ಈಗ ಕರೆ ಮಾಡ್ಬಿಟ್ಟಿಯಲ್ಲ, ಈ ಕರೆನ್ ಹೆಂಗ್ ಹೋಗ್ಸೋದು ಅಂತ ಯೋಚನೆ ಮಾಡ್ಬೇಕು. ಹುಟ್ಟದಬ್ಬಕ್ಕೊಂದು ಸೀರೆ ಕೊಂಡ್ಕೊಳ್ಳೋ ಯೋಗ್ಯತೆ ಇಲ್ಲ, ಜಮ್ಮ ಬೇರೆ ಕೇಡು. ಗಂಡ ಹೆಂಡತಿ ಇಬ್ರು ಸಂಪಾದಿಸ್ತೀರಾ, ಎಲ್ಲ ಕೂಡಿಟ್ಟು ಹೋಗೋಗ್ ಹೊತ್ಕೊಂಡು ಹೋಗ್ತೀರಾ. ಉಟ್ಕೊಂಡಿರೋ ಸೀರೆ ಕೂಡ ಬಾಡಿಗೆ ತಂದಿರೋದು, ಇದ್ರ ಪ್ರದರ್ಶನ ಬೇರೆ, ಫಾಲ್ಸ್ ಪ್ರೆಸ್ಟೀಜ್. ನಾವ್ ತಿಂತಾ ಇರೋ ಕೇಕ್ ಕೂಡ ಯಾವ್ದಾದ್ರು ಬೇಕರಿಲಿ ಬಾಡಿಗೆ ತಂದಿರ್ಬೇಕು. ಎಲ್ಲ ಕಕ್ಕು ಅಂದ್ರೆ ಕಷ್ಟ. ಬಂದ್ರೆ ಜಯ, ಈಗಾಗ್ಲೇ ಬೇಕಾದಷ್ಟು ಸೀರೆಗಳನ್ನ ಬೀರು ತುಂಬಾ ತುಂಬಿಕೊಂಡಿದ್ಯಾ. ಅದು ಅಲ್ಲದೆ ನಮ್ಮಂತವ್ರು ಅಷ್ಟೊಂದು ಸೀರೆಗಳನ್ನ ತಗೊಳ್ಳೋ ಅವಶ್ಯಕತೆ ಆದ್ರೂ ಏನಿದೆ? ನಮ್ಮಂಥವ್ರು ಅಂದ್ರೆ ನಾವೇನ್ ತಿರ್ಪೆ ಬಿಡ್ಕೊಂಡು ತಿಂತಾ ಇದೀವಾ? ಇದೇ ರೀತಿ ದುಬಾರಿಯಾಗಿ ಖರ್ಚು ಮಾಡ್ತಿದ್ರೆ ಕೊನೆಗೆ ಅದೇ ಗತಿ ಬರುತ್ತಷ್ಟೇ. ಅದ್ ದುಬಾರಿ ಹಾಗೆ ಆಗುತ್ತೆ. ಆಸೆಗೆ ತಕ್ಕಾಗ ಬಟ್ಟೆ ಹಾಕೊಳ್ಳೋದು ಈಗ ತುಂಬಾ ಅಗತ್ಯ ರೀ. ಆಸೆ ಅಗತ್ಯ ಅಂತ ಎಷ್ಟು ಯೋಚನೆ ಮಾಡ್ತೀಯೋ, ನಮ್ಮ ಆದಾಯ ಕೂಡ ಎಷ್ಟು ಅಂತ ಅಷ್ಟೇ ಯೋಚನೆ ಮಾಡ್ಬೇಕು. ಆದಾಯ ಸಾಲದೆ ಹೋದ್ರೆ ಅದನ್ನ ಹೆಚ್ಚಿಸ್ಕೊಳ್ಳೋ ದಾರಿ ನೋಡಿ, ಅಷ್ಟೇ ಹೊರತು ನನ್ನ ಆಸೆ ಆಕಾಂಕ್ಷೆಗಳನ್ನ ಸಾಯಿಸ್ಕೊಂಡು ಬದುಕೋಕೆ ನನ್ ಕೈಲಿ ಆಗೋದಿಲ್ಲ ರೀ. ಜಯ, 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 ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೇ? ನವಿಲ್ ಕುಣಿತೆ ಅಂತ ಕೆಂಬುತ ರೆಕ್ಕೆ ಕಿತ್ಕೊಂಡಾಗ ಆಡ್ಬೇಡ. ನಾನೇ ನಿನ್ನ ಹರಿದಿರ ಸೀರೆ ಉಟ್ಕೊಂಡೋಗ ಅಂತ ಹೇಳಿಲ್ವಲ್ಲ. 4 ಜನರಿಗೆ ಗೌರವದಿಂದ ಬಾಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮನೇಲಿ ಇದೆಯಲ್ಲ. ಅದು ಅಲ್ಲದೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕಣೆ. ಇಲ್ಲ ಅಂದ್ರೆ ನಾಳೆ ಸಾಲದವ್ರ ಪಾಲಾಗಿ ಬೀದಿಲ್ ಬಿದ್ರೆ ಎಷ್ಟು ಅವಮಾನ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡು. ನಾಳೆ ಬಗ್ಗೆ ಆಲೋಚನೆ ಮಾಡ್ತಾ ಇವತ್ತು ಚಿಪ್ಪಣಿ ತಂದಿದ್ದ ಬದುಕೋದು ನನ್ ರಕ್ತದಲ್ಲೇ ಬಂದಿಲ್ಲ. ಜಯ, ನನ್ನ ಈ ಮುಂದಾಲೋಚನೆನ ಜಾಣತನ ಅಂತಾರೋ ಇಲ್ಲ ಚಿಪ್ಪಣತನ ಅಂತಾರೋ ಚೆನ್ನಾಗಿ ಯೋಚನೆ ಮಾಡು. ಜಾಣತನ ಅಂತ ಯಾರು ಹೇಳಲ್ಲ, ಕಂಜೂಸ್ ಅಂತಾರೆ. ಜಯ, ಅಂದ್ರೆ ಚಿಲ್ಟ್ರಿ ನನ್ ಸ್ಟ್ಯಾಂಪೇ. ಅಗ್ನಿವ ಶುಚಿರ್ಭವ ಆದಿತ್ಯವ ತೇಜೋಭವ ಬ್ರಹ್ಮಾಯುರಾಯುರ್ಭವ ಈಶ್ವರಾಯ ವೀರಭವ ಶಾರದಾ ಭುವನೇಶ್ವರಿ ಧನಂತೆ ಆಯುಷ್ಪುತ್ರಾಂ ದದಾತುತೆ. ಜಯ, 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 ಜಯ.
ಪರವಾಗಿಲ್ಲ. ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇತ್ತು. ಟ್ಯಾಬ್ಲೆಟ್ ಗಿಂಟಾಣಿ ಹೇಗಪ್ಪ ಖರ್ಚು ಮಾಡಿ ದೇವ್ರೇ ಅಂತಿದ್ದೆ. ಈ ಗೋಡೆ ತಗಲ್ಸ್ಕೊಂಡು ನನ್ನ ತಲೆನೋವು ಕಮ್ಮಿ ಆಯ್ತು, ಎಂಟಾಣಿನೂ ಮಿಕ್ತು. ಜಯ ಜಯ